ನಾನು ಈ ದಿನ ನಮ್ಮ ಬೆಂಗಳೂರಿನ ಬಗ್ಗೆ ಮಾತನಾಡ್ತೇನೆ. ನಮ್ಮ ಬೆಂಗಳೂರು 1956ರಲ್ಲಿ ನಮ್ಮ ರಾಜ್ಯ ಕೆಲವು ಭಾಗಗಳು ಸೇರಿಸ್ಕೊಂಡು ಮದ್ರಾಸ್, ಬಾಂಬೆ ಆಧಿಪತ್ಯ ಮತ್ತು ಬಾಂಬೆ ಆಧಿಪತ್ಯದಿಂದ ಸೇರಿಸ್ಕೊಂಡು ಹೈದರಾಬಾದ್ ಆಧಿಪತ್ಯದಿಂದ ಸೇರಿಸ್ಕೊಂಡು ಕರ್ನಾಟಕ ಆಯಿತು. ಆ ಕರ್ನಾಟಕದ ರಾಜಧಾನಿ ಕೂಡ ಬೆಂಗಳೂರು. ಆಗ ನಮ್ಮ ಬೆಂಗಳೂರು ಇದನ್ನ ಸ್ವರ್ಗದಂತಿತ್ತು. ನಮ್ಮ ಬೆಂಗಳೂರು ನಮ್ಮ ಪ್ರಕೃತಿ ಮರಗಳು, ಇಡೀ ಬೆಂಗಳೂರು ಒಂದು ಉದ್ಯಾನವನ ಇದ್ದಾಗಿತ್ತು. ಲಾಲ್ಬಾಗ್, ಕಬ್ಬನ್ ಪಾರ್ಕ್ ಅಷ್ಟೇ ಅಲ್ಲ, ಇಡೀ ಬೆಂಗಳೂರಿನಲ್ಲಿ ಮರಗಳು ಎಷ್ಟು ಮಟ್ಟಿಗಿತ್ತು ಅಂದರೆ ಇದು ಒಂದು ಉದ್ಯಾನವನ ಅನ್ನೋಗಿತ್ತು. ಆಗ ನಮ್ಮ ಬೆಂಗಳೂರಿಗೆ ಓದಕ್ಕೆ ಬಂದಂಥ ಹುಡುಗರು, ಆಂಧ್ರ ಪ್ರದೇಶ, ತಮಿಳುನಾಡು ಕಡೆಯಿಂದ ಬಂದಂಥ ಹುಡುಗರು, ಸಾರ್ ನಿಮ್ಮವರು ಇಷ್ಟೊಂದು ಚಳಿ, ಬೇಸಿಗೆ ಅನ್ನೋದು ನಾವು ಓದ್ಕೊಳ್ಬೇಕು, ಅಷ್ಟೊಂದು ಚಳಿ ಉದ್ದೇಶ. ಆದರೆ ಇವತ್ತು ನಮ್ಮ ಬೆಂಗಳೂರು ಏನಾಗಿದೆ, ನಮ್ಮ ಬೆಂಗಳೂರು ಇಷ್ಟೊಂದು ಬೆಳೆದಿದೆ. ನಮ್ಮ ಜನಸಂಖ್ಯೆ, ಬೆಂಗಳೂರು ಜನಸಂಖ್ಯೆ ಈಗ 1,30,00,000 ಮೇಲೆ ಇದೆ. ಮತ್ತು ಬೆಂಗಳೂರಿನ ಹೇಗೆ ಬೆಳೆದಿದೆ ಅಂದರೆ ಇಡೀ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಪೂರ್ತಿ ಬೆಂಗಳೂರು ಆಗಿದೆ. ಇನ್ನು ರೂರಲ್ ಡಿಸ್ಟ್ರಿಕ್ಟ್ ಹೋಗ್ತಾ ಇದೆ ಈಗ. ಅಂದರೆ ಬೆಂಗಳೂರು ಉದ್ದಗಲ 50 ಕಿಲೋಮೀಟರ್ ಇದೆ ಒಂದು ಕಡೆಯಿಂದ ಒಂದು ಕಡೆಗೆ. ಹೊಸಕೋಟೆಯಿಂದ ನೆಲಮಂಗಲದವರೆಗೂ ಬೆಂಗಳೂರು. ಇಷ್ಟೊಂದು ಬೆಳೆದಿರೋ ಬೆಂಗಳೂರು, ಅಗಾಧವಾಗಿ ಬೆಳೆದಿರೋ ಬೆಂಗಳೂರಿಗೆ ಈಗಿನ ಸರ್ಕಾರ ಏನು ಮಾಡ್ತೋ, ನಮ್ಮ ಬೆಂಗಳೂರಿಗೆ ಒಂದು ಕಾರ್ಪೊರೇಷನ್ ಸಾಲದು ಅಂಥೇಳಿ ಗ್ರೇಟರ್ ಬ್ಯಾಂಗ್ಳೂರನ್ನು ಮಾಡಿ 5 ಕಾರ್ಪೊರೇಷನ್ ಮಾಡಿದ್ದಾರೆ. ಬೆಂಗಳೂರು ಸೆಂಟ್ರಲ್ಲು, ಬೆಂಗಳೂರು ನಾರ್ತು, ಬೆಂಗಳೂರು ಈಸ್ಟು, ಬೆಂಗಳೂರು ಸೌತು, ಬೆಂಗಳೂರು ವೆಸ್ಟು ಅಂಥೇಳಿ 5 ಕಾರ್ಪೊರೇಷನ್ಗಳು, 338 ವಾರ್ಡು. ಮತ್ತು ಈ ಬೆಂಗಳೂರಿಗೆ ಚುನಾವಣೆ ಮಾಡ್ತೇವೆ ಮೇ ತಿಂಗಳಲ್ಲಿ ಅಂತ ಹೇಳಿದ್ದಾರೆ. ಅಂದರೆ ಬೆಂಗಳೂರು ಸಮಸ್ಯೆಗಳೇನು, ಇಷ್ಟೊಂದು ಅಗಾಧವಾಗಿ ಬೆಳೆದಿರ್ತಕ್ಕಂಥ ಬೆಂಗಳೂರಿನಲ್ಲಿ ಜನಜೀವನ ಏನು, ಜನಗಳ ಸಮಸ್ಯೆ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರಾ ಯಾರಾದರೂ? ಇಲ್ಲ. ಅಗಾಧವಾದ ಬೆಂಗಳೂರು ಬೆಳೆದ ಹಾಗೆ ಬೆಂಗಳೂರಿನ ಸಮಸ್ಯೆಗಳು ಸಹ ಅಗಾಧ. ಜನ ಪ್ರತಿನಿತ್ಯ ಒದ್ದಾಟ ಮಾಡಬೇಕು ಜೀವನ ಮಾಡಬೇಕಾದ್ರೆ. ಆ ರೀತಿ ಬೆಂಗಳೂರಿನ ವಾತಾವರಣ ಪೂರ್ತಿ ಕಲುಷಿತವಾಗಿದೆ. ಬೆಂಗಳೂರು ರಸ್ತೆಗಳು ಧೂಳು ಹೋಗಿ ತುಂಬಿಕೊಂಡಿದ್ದಾವೆ. ಬೆಂಗಳೂರಿನ ಫುಟ್ಪಾತ್ಗಳು ಪೂರ್ತಿ ಕಸ ತುಂಬಿದೆ. ಓಡಾಡೋಕ್ಕೆ ಫುಟ್ಪಾತ್ಗಳಿಲ್ಲ, ರಸ್ತೆಗಳಲ್ಲಿ ಸಂಚಾರವೇ ಇಲ್ಲ, ವಾಹನಗಳಿಂದ ತುಂಬಿದೆ ಸಂಚಾರ. ನಡ್ಕೊಂಡು ಹೋಗಬೇಕು ಅಂತೇನಾದರೂ ಹೋದರೆ ನೀವು ಫುಟ್ಪಾತಿಂದ ಕೆಳಗಿಳಿಬೇಕು, ಆಗ ಆಕ್ಸಿಡೆಂಟ್ ಆಗೋದು ತಪ್ಪಿದ್ದಲ್ಲ. ಇರೋ ಇಂದಿನ ಬೆಂಗಳೂರು ಸ್ಥಿತಿ. ಈ ಬೆಂಗಳೂರು ಸಮಸ್ಯೆಗಳ ಬಗ್ಗೆ ಯಾರು ಮಾತಾಡ್ತಾರಾ? ಯಾರೂ ಮಾತಾಡಲ್ಲ. ಇಲ್ಲಿರ್ತಕ್ಕಂಥ ಚುನಾಯಿತ ಶಾಸಕರಾಗಲಿ ಮಂತ್ರಿಗಳಾಗಲಿ ಜನಗಳ ಸಮಸ್ಯೆ ಬಗ್ಗೆ ಮಾತಾಡೋ ಪ್ರಶ್ನೆ ಇಲ್ಲ. ಜನಗಳಿಗೆ ಕುಡಿಯೋ ನೀರು ಸಿಗ್ತಾ ಇಲ್ಲ. ಜನಗಳ ಕುಡಿತಕ್ಕಂಥ ಗಾಳಿ ಕುಲಿಗೆಟ್ಟೋಗಿದೆ. ಇದ್ರ ಜೊತೆಗೆ ಬೆಲೆಗಳು ಏರಿ ಪ್ರತಿನಿತ್ಯ ಬೆಲೆ ಏರಿಗೆ, ವಿದ್ಯಾವಂತರಿಗೆ ಉದ್ಯೋಗ ಇಲ್ಲ. ಬೆಂಗಳೂರಿನ ಸಮಸ್ಯೆಗಳು ಅಗಾಧ. ಹಿಂದೆ ಬೆಂಗಳೂರಲ್ಲಿ ಒಂದು ಸ್ವಲ್ಪ ನೀರಿನ ಬೆಲೆ ಜಾಸ್ತಿ ಆಯ್ತಂದರೆ ಜನ ಪ್ರತಿಭಟನೆ ಮಾಡೋರು. BW ಆಫೀಸ್ ಮುಂದೆ ಗಡಿಗಿಳಿ ತಗೊಂಡು ಬಿಂದಿಗಿಳಿ ತಗೊಂಡು ಬಂದು ಪ್ರೊಟೆಸ್ಟ್ ಮಾಡೋದು. ಇವತ್ತು ಜನನೂ ಕೇಳೋದಿಲ್ಲ, ಸರ್ಕಾರಗಳು ಈ ಬಗ್ಗೆ ಯೋಚನೆ ಮಾಡೋದಿಲ್ಲ. ಪ್ರತಿಯೊಂದು ಕಚೇರಿನಲ್ಲೂ ಲಂಚ. ಕೆಲಸಕ್ಕೆ ಹೋಗ್ಬೇಕಂದ್ರೆ, ಕೆಲಸ ಸಿಗಬೇಕಂದ್ರೆ ಲಂಚ ಕೊಡಬೇಕು. ಕೆಲಸ ಸಿಕ್ಕಿದ ಮೇಲೆ ಪ್ರತಿಯೊಬ್ಬರು ಲಂಚ್ಕೋರ. ಕೇಳಿದರೆ ನಾವೇನು ಮಾಡೋದು ಸರ್, ನಾವು ಕೊಟ್ಟು ಬಂದಿದ್ದೀವಿ, ನಾವು ಎಲ್ಲರಿಗೂ ಕೊಡಬೇಕು. ಇದು ಇವತ್ತಿನ ಸ್ಥಿತಿ. ಇದ್ರ ಬಗ್ಗೆ ಮಾತಾಡೋರು ರಾಜಕೀಯ ಪಕ್ಷಗಳು ಪೂರ್ತಿ ಕೊಲಗತ್ತೋಗವೆ. ಕಾರಣ ಏನಂದರೆ ಎಲ್ಲಿ ಜಾಗೃತಿ ಇಲ್ಲಲ್ಲ ಅಲ್ಲಿ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ. ಈ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥವ್ರನ್ನ ಎಚ್ಚರಿಸಬೇಕಾದಂಥದ್ದು, ತಿಳಿಬೇಕಾದಂಥ ಜವಾಬ್ದಾರಿ ಪತ್ರಿಕೆಗಳಿತ್ತು. ಪತ್ರಿಕೆಗಳನ್ನ ಪವರ್ ಎಸ್ಟೇಟ್ ಅಂತಾರೆ ಪ್ರಜಾಪ್ರಭುತ್ವದಲ್ಲಿ. ಆ ಮಾಧ್ಯಮಗಳಿಗೇನಾಗಿವೆ, ಮಾಧ್ಯಮಗಳು ಪೂರ್ತಿ ಮಾರಾಟ ಆಗಿವೆ. ಅಧಿಕಾರದಲ್ಲಿರ್ತಕ್ಕಂಥವರ ಬಾಲಂಗೋಚಿಗಳಾಗಿದ್ದಾರೆ, ಎಂಜಿಲು ಪತ್ರಿಕೆಗಳಾಗಿವೆ. ಇಷ್ಟೆಲ್ಲ ಅಧ್ವಾನ ಆಗಿರೋವಾಗ
ನಮ್ಮ ಬೆಂಗಳೂರು ಜನ ಏನು ಮಾಡಬೇಕು ಈ ಬಗ್ಗೆ ನಾವು ಕೆಲವರು ಯೋಚನೆ ಮಾಡಿದ್ವಿ. ಕೆಲವರು ರಾಜಕೀಯವಾಗಿ ಸಕ್ರಿಯವಾಗಿರ್ತಕ್ಕಂಥವರು, ಜನಗಳ ಸಮಸ್ಯೆ ಯೋಚನೆ ಮಾಡ್ತಕ್ಕಂಥವರು. ಹಿಂದೆ ಜನತಾ ಪಾರ್ಟಿನಲ್ಲಿದ್ದು ಜನತಾ ಪಾರ್ಟಿಯಲ್ಲಿ ಜಯಪ್ರಕಾಶ್ ನಾರಾಯಣರವ್ರು ಹೇಳಿದಂಗೆ ಜನಸಂಘರ್ಷ ಮತಗಳು ಕಟ್ಟಬೇಕು ಅಂತಕ್ಕಂಥ ಮನೋಭಾವನೆ ಇರೋರು ಎಲ್ಲ ಕೂತು ಮಾತಾಡಿದ್ವಿ. ಇದಕ್ಕೆ ಒಂದೇ ದಾರಿ ಅಂದರೆ ಜನ ಪ್ರತಿಭಟನೆ ಮಾಡಬೇಕು. ಜನರ ಸಮಸ್ಯೆಗಳ ಬಗ್ಗೆ, ರಸ್ತೆ ಆಗಲಿ, ಫುಟ್ಪಾತ್ ಆಗಲಿ, ಸಂಚಾರದ ವ್ಯವಸ್ಥೆ ಆಗಲಿ, ನೀರಿನ ಬೆಲೆ ಆಗಲಿ, ವಿದ್ಯುತ್ ಬೆಲೆ ಆಗಲಿ, ಹೇಳ್ತಾ ಇರ್ತಕ್ಕಂಥ ಬೆಲೆಗಳ ಬಗ್ಗೆ ಆಗಲಿ, ಹೋಟೆಲ್ಗಳಲ್ಲಿ ತಿಂಡಿ ಬೆಲೆ ಆಗಲಿ, ಇವೆಲ್ಲದರ ಬಗ್ಗೆಯೂ ನಾವು ಮಾತಾಡಬೇಕು. ಸರ್ಕಾರದ ಗಮನಕ್ಕೆ ತರಬೇಕು. ಸರ್ಕಾರ ಈ ಬಗ್ಗೆ ಪ್ರತಿಕ್ರಿಯಿಸದೆ ಹೋದರೆ, ಕೆಲಸ ಮಾಡದೆ ಹೋದರೆ ಆಗ ಹೋರಾಟ ಮಾಡಬೇಕು. ಜನ ಹೋರಾಟ ಮಾಡಿದಾಗ ಮಾತ್ರ ಪ್ರಜಾಪ್ರಭುತ್ವ ಉಳಿಯಕ್ಕೆ ಸಾಧ್ಯ ಅನ್ನೋ ನಿರ್ಧಾರಕ್ಕೆ ಬಂದ್ವಿ. ಹಾಗಾಗಿ ನಮ್ಮ ಸ್ನೇಹಿತರೆಲ್ಲ ಸೇರಿ ಈಗ ನಾವು ಬ್ಯಾಂಗ್ಳೂರು ಈ ಗ್ರೇಟರ್ ಬ್ಯಾಂಗ್ಳೂರ್ ಆಗಿದೆ. ಗ್ರೇಟರ್ ಬ್ಯಾಂಗ್ಳೂರು ಸಿಟಿಸನ್ ಫೋರಮ್ ಅಂತ ಮಾಡಿದ್ದೇವೆ. ಬೆಂಗಳೂರು ಅಸೋಸಿಯೇಷನ್ ಮಾಡ್ಕೊಂಡು, ವೆಲ್ಫೇರ್ ಅಸೋಸಿಯೇಷನ್ ಮಾಡ್ಕೊಂಡು, ಅದರಲ್ಲಿ ಗ್ರೇಟರ್ ಬ್ಯಾಂಗ್ಳೂರು ಸಿಟಿಸನ್ ಫೋರಮ್ ಮಾಡಿಕೊಂಡು ಈ ಸಮಸ್ಯೆಗಳನ್ನ ಪ್ರತಿ ವಾರ್ಡ್ನಲ್ಲೂ ನಾವು ಸಂಘಟನೆ ಮಾಡಬೇಕು. ಇದೇನು ಬೆಂಗಳೂರು 338 ವಾರ್ಡ್ ಮಾಡ್ತೀವಿ, 5 ನಗರಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರ. ಚುನಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಮೀಟಿಂಗ್ಗಳಲ್ಲಿ. ಚುನಾವಣೆ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಮಾಡ್ಬೋದಾದ್ರೂ ಸಹ ಸಮಸ್ಯೆಗಳೇನು ಬಗೆಹರಲ್ಲ. ಚುನಾಯಿತರಾಗಿ ಬಂತಕ್ಕಂಥ ಪ್ರತಿನಿಧಿಗಳು, ಕಾರ್ಪೊರೇಟರ್ಗಳು ಜನರ ಸಮಸ್ಯೆ ಇಟ್ಕೊಂಡು ಹೋರಾಟ ಮಾಡೋದಕ್ಕಿಂತ ಹೆಚ್ಚಿಗೆ ಜನಗಳನ್ನ ಹಿಂಸೆ ಕೊಡೋಕ್ಕೆ, ಲಂಚಕ್ಕೆ ಅಧಿಕಾರಿಗಳನ್ನ ಚೂ ಬೀಳ್ತಕ್ಕಂಥ ಕೆಲಸನೇ ಜಾಸ್ತಿ. ಅಂಥವ್ರ ವಿರುದ್ಧ ಸಹ ನಾವು ಹೋರಾಟ ಮಾಡಬೇಕಾಗ್ತದೆ. ಮತ್ತು ಜನಕ್ಕೂ ಸಹ ಯಾರು ಲಂಚಕೋರಾಗಿದ್ದಾರೆ, ಯಾರು ಈಗಾಗಲೇ ಅಧಿಕಾರ ಅನುಭವಿಸಿದ್ದಾರೆ, ಈಗಾಗಲೇ ಅಧಿಕಾರ ಅನುಭವಿಸಿದವ್ರ ಮನೆಗಳವ್ರಿಗೆ ಸ್ಕೀಮ್ಗಳು ಕೊಡ್ತಾರೆ, ಅಂಥವ್ರ ವಿರುದ್ಧ ನಾವು ಜನಗಳ ಅಭಿಪ್ರಾಯ ರೂಪಿಸಿ ಜನ ಅಂಥವ್ರನ್ನ ಚುನಾವಣೆಯಲ್ಲಿ ತೋರಿಸ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅನ್ನೋ ನಿರ್ಧಾರ ಮಾಡಿದ್ವಿ. ಅಷ್ಟೇ ಅಲ್ಲ, ಯಾರು ನ್ಯಾಯವಾಗಿದ್ದಾರೆ, ವಿಶೇಷವಾಗಿ ಜನಸಂಪರ್ಕ ಇರ್ತಕ್ಕಂಥವ್ರು, ಜನಪರವಾಗಿರ್ತಕ್ಕಂಥವರು, ಅಂಥವ್ರನ್ನ ನಾವು ಬೆಂಬಲಿಸಬೇಕು. ಅವರು ಈ BJPನ ಕೋಮುವಾದಿ ಪಕ್ಷ ಬಿಟ್ಟು ಮತ್ತು ಯಾವುದೇ ಪಕ್ಷದಲ್ಲಿದ್ದರೂ ಸಹ ನ್ಯಾಯವಾಗಿರ್ತಕ್ಕಂಥವರು, ಜನಪರವಾಗಿ ಕೆಲಸ ಮಾಡ್ತಕ್ಕಂಥವ್ರನ್ನ ನಾವು ಚುನಾಯಿಸೆ ಮಾಡಬೇಕು. ಅವಶ್ಯಕತೆ ಬಂದರೆ ನಮ್ಮ ಬೆಂಗಳೂರು ಗ್ರೇಟರ್ ಬೆಂಗಳೂರು ಸಿಟಿಸನ್ ಫೋರಮಲ್ಲಿ ಸಹ ನಾಯಕರನ್ನ ಯಾರು ನ್ಯಾಯವಾಗಿದ್ದಾರೆ ಅಂಥವ್ರನ್ನ ಪ್ರತಿಷ್ಠೆ ಮಾಡೋ ದೃಷ್ಟಿಯಲ್ಲಿ ನಾವು ಚುನಾವಣೆ ನಿಲ್ಲಿಸಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀವಿ. ಹಾಗಾಗಿ ಬೆಂಗಳೂರು ಸಿಟಿಸನ್ ಫೋರಮ್, ಗ್ರೇಟರ್ ಬ್ಯಾಂಗ್ಳೂರು ಸಿಟಿಸನ್ ಫೋರಮ್ ಅಸ್ತಿತ್ವಕ್ಕೆ ಬಂದಿದೆ. ಈಗಾಗಲೇ ನಾವು ಬೆಂಗಳೂರಿನಲ್ಲಿರ್ತಕ್ಕಂಥ ತಮಿಳು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ತಮಿಳರನ್ನ ಮತ್ತು ಮುಸ್ಲಿಮರನ್ನ ಮತ್ತು ಬೇರೆ ಭಾಷೆ, ಮಲಯಾಳಿಗಳು, ತೆಲುಗುಗಳು ಎಲ್ಲರೂ ಇದ್ದಾರೆ ಇವತ್ತು ಬೆಂಗಳೂರಲ್ಲಿ. ಇವರೆಲ್ಲರನ್ನೂ ಸಂಪರ್ಕ ಮಾಡಿ ಅವರಲ್ಲಿ ಯಾರು ಹೋರಾಟಕ್ಕೆ ಬರ್ತಾರೆ, ವಿಶೇಷವಾಗಿ ವಿದ್ಯಾರ್ಥಿಗಳು ಇವತ್ತು ಬಹಳ ತೊಂದರೆಗೀಡಾಗ್ತಾರೆ, ವಿದ್ಯಾರ್ಥಿಗಳು ಕೂಡ. ಯಾಕೆಂದರೆ ಬೆಂಗಳೂರಿನಲ್ಲಿ ಹೋಟೆಲ್ಗಳ ಬೆಲೆ ಏರ್ತಾ ಇದೆ, ಅದಕ್ಕೆ ನಿಯಂತ್ರಣ ಇಲ್ಲ, ಸರ್ಕಾರಕ್ಕೆ ಯಾವ ನಿಯಂತ್ರಣವೂ ಇಲ್ಲ, ಸರ್ಕಾರ ಯಾವುದು ನಿಲ್ಲಿಸ್ತಕ್ಕಂಥ ಇಲ್ಲ, ಇನ್ನು ಲಂಚಕೋರತನ ಹೆಚ್ಚಾಗ್ತಾ ಇದೆ. ಹೀಗಾಗಿ ಇದನ್ನೆಲ್ಲ ತಡೆಯೋದಕ್ಕೆ ನಾವು ಗ್ರೇಟರ್ ಬ್ಯಾಂಗ್ಳೂರು ಸಿಟಿಸನ್ ಫೋರಮ್ ಮಾಡಿದ್ದೇವೆ. ಇದನ್ನು ಮುಂದಿನ ತಿಂಗಳು ಒಂದು ದೊಡ್ಡ ಸಮಾವೇಶ ಮಾಡಿ ಬೆಂಗಳೂರಿನಲ್ಲಿರ್ತಕ್ಕಂಥ ಜನಪರವಾಗಿ ಯೋಚನೆ ಮಾಡ್ತಕ್ಕಂಥ ನಿವೃತ್ತ ನ್ಯಾಯಾಧೀಶರು, ನ್ಯಾಯವಾದಿಗಳು ಅಂದರೆ ಲಾಯರ್ಗಳು ಮತ್ತು ವಿವಿಧ ಪಕ್ಷಗಳಲ್ಲಿರ್ತಕ್ಕಂಥ ಜನಪರವಾಗಿರ್ತಕ್ಕಂಥ ನಾಯಕರು ಎಲ್ಲರೂ ಸೇರಿ ನಾವು ಈ ಜನಕ್ಕೆ, ಸರ್ಕಾರ ಗಮನಕ್ಕೆ ಆಗ್ತಕ್ಕಂಥ ಅನ್ಯಾಯಗಳ ಬಗ್ಗೆ, ಜನಕ್ಕೆ ಆಗಬೇಕಾದ ಅನುಕೂಲಗಳ ಬಗ್ಗೆ ನಾವು ಅವ್ರ ಗಮನ ಸೆಳೆಯಬೇಕು. ಮತ್ತು ಅವಶ್ಯಕತೆ ಬಂದರೆ ಹೋರಾಟ ಮಾಡೋದಷ್ಟೇ ಅಲ್ಲ, ನ್ಯಾಯಾಲಯಗಳಲ್ಲಿ PILಗಳು ಹಾಕಿ ಇಂಥ ಲಂಚಕೋರ ವಿರುದ್ಧ ಮತ್ತು ಜನಸಾಮಾನ್ಯರ ವಿರುದ್ಧ ಆಗ್ತಕ್ಕಂಥ ಅನ್ಯಾಯಗಳ ವಿರುದ್ಧ ನಾವು ಹೋರಾಟ ಮಾಡಬೇಕು ಅನ್ನೋ ನಿರ್ಧಾರ ಮಾಡಿದ್ದೀವಿ. ಅದಕ್ಕೆ ನಾವು ಒಂದು ರಿಜಿಸ್ಟರು ಮಾಡಿ ಅದಕ್ಕೆ ನಾನು ಅಧ್ಯಕ್ಷನಾಗಿದ್ದೇನೆ. ನಾನು ಸೂತ್ರ ಶಕ್ತಿ ಪತ್ರಿಕೆಯ ಎಡಿಟರು ರಾಮೇಗೌಡ. ನಾನು ಒಂದು ಸಮಿತಿನೂ ಮಾಡಿದ್ದೇನೆ. ಈ ಸಮಿತಿಯಿಂದ ಇದನ್ನು ನಾವು ಇನಾಗರೇಷನ್ನು ಮುಂದಿನ ತಿಂಗಳು
15ನೇ ತಾರೀಕು ಒಳಗಾಗಿ ಇನ್ನು ಮಾಡಿದ್ದೇವೆ. ಇದು ಅಸ್ತಿತ್ವಕ್ಕೆ ಬಂದ ಮೇಲೆ ಜನಪರವಾದಂಥ ಹೋರಾಟಗಳು, ಜನರ ಸಮಸ್ಯೆಗಳನ್ನ ಸರ್ಕಾರ ಗಮನಕ್ಕೆ ತರತಕ್ಕಂಥದ್ದು, ಆ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಕ್ಕಂಥದ್ದು. ಇವತ್ತು ಓಡಾಡೋಕ್ಕೆ ಇಲ್ಲ, ಕಾರಣ ಎಲ್ಲರಲ್ಲಿ ಕಸ ಬಿದ್ದಿದೆ. ಬೆಂಗಳೂರು ವಾತಾವರಣ ಸಂಪೂರ್ಣವಾಗಿ ಕುಡಿದೋಗಿದೆ. ಮಾಡಿ ಆಕಾಶ ಎತ್ತರದ ಮಾಡಿಗಳು ಬಂದಿವೆ. ಎಲ್ಲಕ್ಕೂ ಲಂಚ ಮತ್ತು ಜನಸಾಮಾನ್ಯರಿಗೆ ಅವರ ಸಮಸ್ಯೆಗಳ ಬಗ್ಗೆ ಕೇಳೋದೇ ಇಲ್ಲ. ಇದೆಲ್ಲವನ್ನು ನಾವು ತಡೆಗಟ್ಟಿ ಹೋರಾಟದ ಮೂಲಕ ಸರಿ ಮಾಡಬೇಕು ಅಂತಿದ್ದೇವೆ. ಅದಕ್ಕೋಸ್ಕರ ಬೆಂಗಳೂರು ಗ್ರೇಟರ್ ಬ್ಯಾಂಗ್ಳೂರ್ ಸೀಸನ್ 4 ಅಸ್ತಿತ್ವಕ್ಕೆ ಬಂದಿದೆ. ಎಲ್ಲರೂ ಸಹ ಸೇರಬೇಕು. ಕನ್ನಡಿಗರು, ತಮಿಳರು, ತೆಲುಗರು, ಮಲಯಾಳಿಗಳು, ಬಂದಿರ್ತಕ್ಕಂಥ ಜನ ಇವತ್ತು ಬೆಂಗಳೂರು ಎಷ್ಟು ಮಟ್ಟಿಗೆ ಆಗಿದೆ ಅಂದರೆ ವಲಸಿಗರು ಬರ್ತಾ ಇದ್ದಾರೆ. ಬೆಂಗಳೂರು ಬೆಳೀತಲೇ ಇದೆ. ಆದರೆ ನಾಗರಿಕರಿಗೆ ಸಿಗಬೇಕಾದ ಅನುಕೂಲಗಳು ಸಿಗ್ತಾ ಇಲ್ಲ. ಇವೆಲ್ಲವನ್ನು ತರಬೇಕು. ಏನಾದರೂ ಸರ್ಕಾರಗಳು ಯಾವುದೇ ಪ್ರಾಜೆಕ್ಟ್ ತೆಗೆದುಕೊಂಡ್ರು ಬರೀ ಲಂಚ್ಕೊಳ್ತಾನ, ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಕೆಲಸಕ್ಕೆ ಹೋದರೆ ಮತ್ತೆ ಅಷ್ಟೇ ಕೋಟ್ಯಾಂತರ ರೂಪಾಯಿ ಜೋಬುಗಳಿಗೆ ಹೋಗ್ತಾ ಇದೆ. ಇದನ್ನೆಲ್ಲ ತಡೆಗಟ್ಟಬೇಕು. ಆ ತಡೆಗಟ್ಟುವ ಕೆಲಸ ನಾವು ಮಾಡ್ತೇವೆ. ಅದಕ್ಕೋಸ್ಕರ ನಾವು ಇವತ್ತು ಗ್ರೇಟರ್ ಬ್ಯಾಂಗ್ಳೂರ್ ಸೀಸನ್ 4 ಮಾಡಿದ್ದೇವೆ. ಅದು ಅಸ್ತಿತ್ವಕ್ಕೆ ಬಂದಿದೆ. ಮುಂದಿನ ತಿಂಗಳು ಸಮಾವೇಶ ಮಾಡಿ ನಾವು ಹೋರಾಟ ಪ್ರಾರಂಭ ಮಾಡ್ತೇವೆ. ನಮಸ್ಕಾರ.